ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂತಹ ಪದಾರ್ಥಗಳು: 1 ಕಪ್ ಹಾಗಲಕಾಯಿ ಹುರಿದಿರುವಂಥದ್ದು, 2 ದೊಡ್ಡ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಟಿರೋದು, 4 ಸ್ಪೂನ್ ಬೆಲ್ಲ, 4 ಸ್ಪೂನ್ ಕಾಯಿ ತುರಿ ಹಸಿದು, ಅರ್ಧ ಸ್ಪೂನ್ ಸಾಂಬಾರ್ ಪೌಡ್ರು, ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ, ಸ್ವಲ್ಪ ಅರಿಶಿನ, 1 ಸ್ಪೂನ್ ಸಾಸಿವೆ ಕಾಳು, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 2-3 ಕಡ್ಡಿ ಕರಿಬೇವು. ಈಗ ಮಾಡೋ ವಿಧಾನ ಹೇಳ್ಕೊಡ್ತಾ ಇದ್ದೀನಿ. ಒಂದು ಒಲೆ ಮೇಲೆ ಒಂದು ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಕೊಳ್ಳಿ. ಅದಕ್ಕೆ 3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಕಾಳು ಹಾಕ್ಕೋಬೇಕು. 1 ಸ್ಪೂನ್, ಚಟಿ ಗಡಿತಿದ್ದಾಗೆ 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನ ಬೇಳೆ ಹಾಕ್ಕೋಬೇಕು. ಒಲೆನ ಸಿಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆಲ್ಲ. 2-3 ಕಡ್ಡಿ ಕರಿಬೇವು, ಒಂದು ಸಾರಿ ಕೈ ಆಡ್ಕೊಬೇಕು. ನಾನು ಎಣ್ಣೆ ತುಂಬ ಹಾಕಿರಲ್ಲ, ಹಾಗಾಗಿ ಸೀದೋಗುತ್ತೆ. ಮಧ್ಯ ಸ್ವಲ್ಪ ಕೈ ಆಡಿಸ್ತಾ ಇರಿ. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈಗ ಒಂದು ದೊಡ್ಡ ಗಾತ್ರದ ಕಟ್ ಮಾಡಿರುವಂತಹ ಈರುಳ್ಳಿ, ಅದನ್ನು ಹಾಕ್ಬಿಟ್ಟು ಒಂದು ಸಾರಿ ಕೈ ಆಡಿಸ್ಕೊಳ್ಳಿ. ಒಂದು ದೊಡ್ಡ ಗಾತ್ರದ ಟೊಮೆಟೊ, ಒಂದಾದ ತಕ್ಷಣ ಒಂದು ಹಾಕ್ಕೊಳ್ತಾ ಹೋಗ್ಬೇಕು ಇದನ್ನು ಐಟಮನ್ನು. ಈಗ ಈರುಳ್ಳಿ ಸ್ವಲ್ಪ ಬೇಗ ಬೇಯಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಹಾಗೆ ಟೊಮೆಟೊ ಹಣ್ಣು ಬೇಗ ಬೇಯಲಿ ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಈಗ ಒಂದು ಪ್ಲೇಟನ್ನು ನೀಟಾಗಿ ಕವರ್ ಆಗೋ ಹಾಗೆ ಆ ಪಾತ್ರೆಗೆ ಮುಚ್ಚಿಬಿಡಿ. ಈಗ ಈರುಳ್ಳಿ ಟೊಮೆಟೊ ಹಣ್ಣು ಸ್ವಲ್ಪ ಬೆಂದಿದೆ ನೋಡಿ. ನೀವು ಬೇಗ ಅದೊಂಚೂರು ಮುಚ್ಚಿಬಿಟ್ರೆ ಬೇಗ ಬೇಯುತ್ತೆ ಟೊಮೆಟೊ ಹಣ್ಣು ಮತ್ತು ಈರುಳ್ಳಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಕಲರ್ ಚೇಂಜ್ ಆಗಿದೆ 2. ಈಗ ಹುರಿದಿರುವಂತಹ ಹಾಗಲಕಾಯಿ ಹಾಕ್ಕೋಬೇಕು. ಹಾಗಲಕಾಯಿ ಒಂದು ಸಾರಿ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಹೊಂದ್ಕೊಳ್ಳೋ ಹಾಗೆ ಮಾಡಬೇಕು. ಅದನ್ನು ಕೈ ಆಡಬೇಕು. ಇದು ಹಾಗಲಕಾಯಿನ ನಾನು ಒಂದು 300 ಗ್ರಾಮ್ ತೊಗೊಂಡಿದ್ದೀನಿ. ಅದನ್ನು ಸಣ್ಣ ಹೋಳುಗಳಾಗಿ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟಿದ್ದೀನಿ. ಅದನ್ನು ಆಮೇಲೆ ಚೆನ್ನಾಗಿ ಹಿಚಕಿ ಅದನ್ನು ನೀರಿನಲ್ಲಿ ಒಂದು 4-5 ಬಾರಿ ಚೆನ್ನಾಗಿ ತೊಳೆದಿದ್ದೀನಿ. ಆ ತೊಳೆದಿದ್ದನ್ನು ಹಾಗಲಕಾಯನ್ನು ಚೆನ್ನಾಗಿ ಹಿಂಡಿ ಒಂದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಹುರ್ಕೊಂಡಿದ್ದೀನಿ. ಈಗ ನೋಡಿ ಹಾಗಲಕಾಯಿ ಮಿಕ್ಸ್ ಆಗಿದೆ. ಅದಕ್ಕೆ ಈರುಳ್ಳಿ ಟೊಮೆಟೊಗೆ ಇದು ನಾನು 300 ಗ್ರಾಮ್ ತೊಗೊಂಡಿರುವಂಥ ಹಾಗಲಕಾಯಿ ಅದರ ಅರ್ಧದಷ್ಟು ಆಗಿದೆ. ಅರ್ಧಕ್ಕಿಂತನೂ ಕಡಿಮೆ ಆಗಿದೆ ಅಂತ ಹೇಳ್ಬೋದು, ಅಷ್ಟಾಗಿದೆ ಹುರಿದಾಗ. ಈಗ 4 ಸ್ಪೂನ್ ಬೆಲ್ಲನ ಮಿಕ್ಸ್ ಮಾಡಬೇಕು.
ಈಗ ಹಾಕ್ತಾ ಇರೋದು ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ, ಅರ್ಧ ಸ್ಪೂನ್ ಸಾಂಬಾರ್ ಪೌಡ್ರು, ಸ್ವಲ್ಪ ಅರಿಶಿನ, ಈಗ ಎಲ್ಲದನ್ನು ಸೇರಿ ಒಂದ್ಸಾರಿ ಕೈ ಆಡ್ಕೊಬೇಕು. ನೋಡಿ ಹಾಗಲಕಾಯಿಗೆಲ್ಲ ಅದು ಮಿಕ್ಸ್ ಆಗಬೇಕು. ನೀರೇನು ಹಾಕೋದು ಬೇಡ, ನೀವು ಬೆಲ್ಲ ಹಾಕಿದಾಗಲೇ ಸ್ವಲ್ಪ ನೀರು ಒಡೆಯುತ್ತೆ. ಈಗ ಅದಕ್ಕೆ ಒಂದು ಮುಚ್ಚಳನ ಮುಚ್ಚಬೇಕಾಗುತ್ತೆ ನಾವು. ಈಗ ಒಂದು 3 ಮಿನಿಟ್ ಬಿಟ್ಬಿಟ್ಟು ಅದನ್ನು ನಾನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ. ಅದು ಆ್ಯಕ್ಚುಲಿ ಒಗ್ಗರಣೆ ಮಾಡುವಂತಹ ಪಾತ್ರೆ. ಈಗ ನಾನು ಗೊಜ್ಜು ಮಾಡುವಂಥ ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಿದ್ದೀನಿ. ಮಿಕ್ಸನ್ನು ಹಾಗಲಕಾಯಿ ಮಿಕ್ಸ್ ಎಲ್ಲ ಇದ್ದಿದ್ದು ನೋಡಿ ಕಾಣಿಸ್ತಾ ಇದೆಯಲ್ಲ. ಈಗ ಇದಕ್ಕೆ ನಾನು ಹುಣಸೆ ಹಣ್ಣು ಏನು ಇಟ್ಕೊಂಡಿದ್ದೆ ಅದನ್ನು ಗಿವುಚಿದ್ದೀನಿ. ಅದರ ರಸನ ನೋಡಿ ಹೀಗೆ ಸೋಸ್ಕೋಬೇಕು. ಇಲ್ಲಾಂದರೆ ಅದರಲ್ಲೆಲ್ಲ ಕಸ ಇರೋದು ಗೊಜ್ಜಿನಿಂದ ನೀವು ಊಟ ಮಾಡುವಾಗ ಬಾಯಿಗೆ ಸಿಕ್ಕೊಡುತ್ತೆ. ಹಾಗಾಗಿ ಈ ಥರ ಸೋಸ್ಕೊಳ್ಳಿ. ಏನು ನೆನೆಸಿಟ್ಟಿದ್ದೆ ನಾನು ಹುಣಸೆ ಹಣ್ಣು ಅದನ್ನೇ ಗಿವುಚಿ ಹಾಕ್ತಾ ಇದ್ದೀನಿ. ನೋಡಿ ಹಾಕಿದ್ದೀನಿ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ನಾಲ್ಕು ಸ್ಪೂನು ಹಸಿ ತೆಂಗಿನಕಾಯಿ ತುರಿ. ಇದು ಹಾಕೋ ಉದ್ದೇಶ ಹಾಗಲಕಾಯಲ್ಲಿರುವಂತಹ ಕೈಯನ್ನು ಇದು ತೆಗೆಯುತ್ತೆ. ಈ ಕಾಯಿ ತುರಿಯನ್ನು ಹಾಕೋದ್ರಿಂದ ನೋಡಿ ಈಗೆಲ್ಲದನ್ನು ಮಿಕ್ಸ್ ಮಾಡಿ ಕೊನೆ ಹಂತಕ್ಕೆ ಬಂದಿದೆ. ಈಗ ಚೆನ್ನಾಗಿ ಇದು ಕುದಿಬೇಕು. ಆ ಕಾಯಿಯಲ್ಲಿ ಇತ್ತು ನೋಡಿ ಅದು ಅಂಶ, ಅದರಲ್ಲೂ ಸ್ವಲ್ಪ ಆಯಿಲ್ ಅಂಶ ಇರುತ್ತೆ ಕಾಯಿನಲ್ಲಿ, ಅದೆಲ್ಲ ಈಗ ಬಿಟ್ಕೊಳ್ಬೇಕು ಅದರಲ್ಲಿ. ಇದೆಲ್ಲ ಹಾಗಲಕಾಯಿ ಹಿಡಿದ್ಬಿಟ್ಟೀಗ ಹಾಗಲಕಾಯಲ್ಲಿರುವಂತಹ ಕೈ ಅಂಶ ಹೋಗಿರುತ್ತೆ. ನೀವೀಗ ಹಾಗಲಕಾಯಿ ಹೋಳನ್ನು ತಿಂದರೆ ಸ್ವಲ್ಪನೂ ಕಹಿ ಬರಲ್ಲ. ಇದು ನೀವು ಮನೇಲಿ ಮಾಡಿ ನೋಡಿ, ನನಗೆ ಹೇಗಿದೆ ಅಂತ ಕಾಮೆಂಟ್ ತಿಳಿಸಿ ಆಯಿತಾ. ನೋಡಿ ರೆಡಿ ಆಯಿತು ಗೊಜ್ಜು, ಹಾಗಲಕಾಯಿ ಗೊಜ್ಜು ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಥ್ಯಾಂಕ್ ಯು ಸ್ನೇಹಿತರೆ.